ಯಾವ ಊರವರು? ಸರ್ ರಾಮನಗರ. ಏನು ಹೆಸರು ನಿಮ್ಮದು? ಸುರೇಶ್ ಅಂತ ಸರ್. ಯಾವಾಗ ಟ್ಯಾಟೂ ಹಾಕ್ಸ್ಕೊಂಡಿದ್ದೀವಿ? ಅಲ್ಲೇ 10 ಡೇಸ್ ಆಯಿತು ಸರ್. ಯಾವಾಗಿಂದ ಗಿಲ್ಲಿ ಅಂದರೆ ಇಷ್ಟ? ಗಿಲ್ಲಿ ಅಂದರೆ ಕಾಮಿಡಿ ಕಿಲಾಡಿ ಮಾಡಿದಾಗಿಂದನೂ ಮತ್ತು ಅವ್ರು ಮಾಡೋ ಕಾಮಿಡಿ ಎಲ್ಲ ಚೆನ್ನಾಗಿ ಇಷ್ಟ ಸರ್. ಮತ್ತು ಯೂಟ್ಯೂಬ್ ಫಸ್ಟ್ ಮಾಡ್ತಾಯಿದ್ರು, ಅವಾಗೆಲ್ಲ ನೋಡ್ತಾಯಿದ್ದೆ ನಾನು. ಆ ಕಾರಣಕ್ಕೆ ಹೌದು ಸರ್. ಒಳ್ಳೆ ಮನುಷ್ಯ, ಒಬ್ರಿಗೇನು ಇದಾಗಲ್ಲ ಆ ಥರ ಮಾತಾಡ್ತಾರೆ. ಮತ್ತು ಅವರು ವ್ಯವಸಾಯ ಮಾಡೋದು ಮತ್ತು ಅವ್ರ ಕುರಿಗಳು ಸಾಕ್ತಾ ಇರೋದು ಎಲ್ಲ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ಅವ್ರ ಫ್ಯಾನ್ ಆಗಿ ನಾನು ಹಾಕಿಸ್ಕೊಂಡೆ ಸರ್. ನೀವೇನು ಮಾಡೋದು ಸರ್? ನಾನು ವ್ಯವಸಾಯನೇ, ಹಸು ಇದೆ, ವ್ಯವಸಾಯ ಮಾಡ್ತೀನಿ. ಈಗ ಯಾವ ಬಡವ್ರ ಮಗನ ಕಾರಣಕ್ಕೋಸ್ಕರ ಹೌದು ಸರ್. ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೌದು ಸರ್. ಬಡವ್ರ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಕೊಂಡೆ. ಈಗ ಏನು ಅನ್ಸುತ್ತೆ ಎಲ್ಲ ಗೆದ್ದಿರೋ ಅಂಥದ್ದು? ಸರ್ ತುಂಬ ಖುಷಿ ಆಯಿತು ಸರ್. ನಿನ್ನೆಯಿಂದನೂ ಅಲ್ಲೇ ಇದ್ದೆ ನಾನು, ಬಿಗ್ ಬಾಸ್ ಮನೆ ಹತ್ರನೇ. ನೈಟ್ ನನ್ನ ಮನೆಗೆ ಬಂದಾಗ 3 ಗಂಟೆ, ತಿರ್ಗಾ ಬೆಳಿಗ್ಗೆ ಎದ್ದು ಇಲ್ಲಿ ಬಂದೆ. ಇಲ್ಲಿ ಯಾಕೆ ಬಂದ್ರಿ ಈಗ? ಸರ್ ಎಲ್ಲೂ ಆದರೂ ಸಿಗ್ತಾ ಇಲ್ವಲ್ಲ, ಅಲ್ಲಿ ವೆಯ್ಟ್ ಮಾಡೋಣ ಅಂತಂದ್ರೆ ಅಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ಅವ್ರ ಮನೆ ಹತ್ರನೇ ಬಂದೆ. ಅವ್ರ ಅಪ್ಪ ಅಮ್ಮನೂ ಹೇಳಿದ್ರು, ಅವ್ರ ಜೊತೆ ಕುಂಡಿಸ್ಬಿಟ್ಟು ನಿನಗೆ ಫೋಟೋ ಹೊಡೆದು ಕಳಿಸ್ತೀವಿ, ವೆಯ್ಟ್ ಮಾಡಪ್ಪ, ಇವತ್ತು ನೈಟ್ ಆದರೂ ನಿಮ್ಮ ಇಲ್ಲೇ ಉಳಿಸ್ಕೊಂತೀನಿ ಅಂತಲೂ ಹೇಳಿದ್ದಾರೆ ನಾನು. ಅವ್ರು ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ? ಹೌದು ಸರ್, ಹೌದು. ಬೆಳಗ್ಗೆ 10:30ಗೆ ಬಂದಿದ್ದು ನಾನು, 10:30ಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಊರವರು? ಸರ್ ರಾಮನಗರ. ಏನು ಹೆಸರು ನಿಮ್ಮದು? ಸುರೇಶ್ ಅಂತ ಸರ್. ಯಾವಾಗ ಟ್ಯಾಟೂ ಹಾಕ್ಸ್ಕೊಂಡಿದ್ದೀವಿ? ಅಲ್ಲೇ 10 ಡೇಸ್ ಆಯಿತು ಸರ್. ಯಾವಾಗಿಂದ ಗಿಲ್ಲಿ ಅಂದರೆ ಇಷ್ಟ? ಗಿಲ್ಲಿ ಅಂದರೆ ಕಾಮಿಡಿ ಕಿಲಾಡಿ ಮಾಡಿದಾಗಿಂದನೂ ಮತ್ತು ಅವ್ರು ಮಾಡೋ ಕಾಮಿಡಿ ಎಲ್ಲ ಚೆನ್ನಾಗಿ ಇಷ್ಟ ಸರ್. ಮತ್ತು ಯೂಟ್ಯೂಬ್ ಫಸ್ಟ್ ಮಾಡ್ತಾಯಿದ್ರು, ಅವಾಗೆಲ್ಲ ನೋಡ್ತಾಯಿದ್ದೆ ನಾನು. ಆ ಕಾರಣಕ್ಕೆ ಹೌದು ಸರ್. ಒಳ್ಳೆ ಮನುಷ್ಯ, ಒಬ್ರಿಗೇನು ಇದಾಗಲ್ಲ ಆ ಥರ ಮಾತಾಡ್ತಾರೆ. ಮತ್ತು ಅವರು ವ್ಯವಸಾಯ ಮಾಡೋದು ಮತ್ತು ಅವ್ರ ಕುರಿಗಳು ಸಾಕ್ತಾ ಇರೋದು ಎಲ್ಲ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ಅವ್ರ ಫ್ಯಾನ್ ಆಗಿ ನಾನು ಹಾಕಿಸ್ಕೊಂಡೆ ಸರ್. ನೀವೇನು ಮಾಡೋದು ಸರ್? ನಾನು ವ್ಯವಸಾಯನೇ, ಹಸು ಇದೆ, ವ್ಯವಸಾಯ ಮಾಡ್ತೀನಿ. ಈಗ ಯಾವ ಬಡವ್ರ ಮಗನ ಕಾರಣಕ್ಕೋಸ್ಕರ ಹೌದು ಸರ್. ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು? ಹೌದು ಸರ್. ಬಡವ್ರ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಕೊಂಡೆ. ಈಗ ಏನು ಅನ್ಸುತ್ತೆ ಎಲ್ಲ ಗೆದ್ದಿರೋ ಅಂಥದ್ದು? ಸರ್ ತುಂಬ ಖುಷಿ ಆಯಿತು ಸರ್. ನಿನ್ನೆಯಿಂದನೂ ಅಲ್ಲೇ ಇದ್ದೆ ನಾನು, ಬಿಗ್ ಬಾಸ್ ಮನೆ ಹತ್ರನೇ. ನೈಟ್ ನನ್ನ ಮನೆಗೆ ಬಂದಾಗ 3 ಗಂಟೆ, ತಿರ್ಗಾ ಬೆಳಿಗ್ಗೆ ಎದ್ದು ಇಲ್ಲಿ ಬಂದೆ. ಇಲ್ಲಿ ಯಾಕೆ ಬಂದ್ರಿ ಈಗ? ಸರ್ ಎಲ್ಲೂ ಆದರೂ ಸಿಗ್ತಾ ಇಲ್ವಲ್ಲ, ಅಲ್ಲಿ ವೆಯ್ಟ್ ಮಾಡೋಣ ಅಂತಂದ್ರೆ ಅಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ಅವ್ರ ಮನೆ ಹತ್ರನೇ ಬಂದೆ. ಅವ್ರ ಅಪ್ಪ ಅಮ್ಮನೂ ಹೇಳಿದ್ರು, ಅವ್ರ ಜೊತೆ ಕುಂಡಿಸ್ಬಿಟ್ಟು ನಿನಗೆ ಫೋಟೋ ಹೊಡೆದು ಕಳಿಸ್ತೀವಿ, ವೆಯ್ಟ್ ಮಾಡಪ್ಪ, ಇವತ್ತು ನೈಟ್ ಆದರೂ ನಿಮ್ಮ ಇಲ್ಲೇ ಉಳಿಸ್ಕೊಂತೀನಿ ಅಂತಲೂ ಹೇಳಿದ್ದಾರೆ ನಾನು. ಅವ್ರು ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ? ಹೌದು ಸರ್, ಹೌದು. ಬೆಳಗ್ಗೆ 10:30ಗೆ ಬಂದಿದ್ದು ನಾನು, 10:30ಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ.